ವಾರಂಟಿ ಮಾತಾಡಂಟಿ. ನಾವು ಭೂಮಿಗೆ 2,000 ಕೊಡು ನೀನು ಓಟ್ ಕೊಡ್ತೀವಿ ಅಂತ ಬರಲಿಲ್ಲ. ಅವ್ನ ಬಾಕ್ಲಿಗೆ ನಾವು ಹೋಗಿಲ್ಲ, ನನ್ನ ಬಾಕ್ಲಿಗೆ ಅವ್ನು ಬಂದಿರೋದು. ಅವ್ನು 2,000 ಕೊಡು ಅಂತ ನಾವು ಕೇಳಿದ್ವಿ. ಅವ್ನು ಓಟ್ ಗೆಲ್ಲಬೇಕಾಯ್ತು, ಅವ್ನು ಕಾಸು ಕೊಡಬೇಕಾಯ್ತು. ಓಟು ಹಾಕಿಸ್ಕೊಳಕ್ಕೆ ಮಾತ್ರ 2,000 ಕೊಡ್ತೀನಿ, ಪ್ರಯೋಜನ ಕೊಡ್ತೀನಿ ಅಂತ ಹೇಳ್ದ. ಅವ್ನು ಯಾರು 2,000 ಕೊಡು ಅಂತ ಅವ್ನು ಬಾಕ್ಲಿಗೆ ಹೋಗಿದ್ವಿ. ಅವ್ನು ಓಟು ಗೆಲ್ಲಕ್ಕೆ ಬಂದ 2,000 ಕೊಡ್ತೀನಿ ಅಂತ ಹೇಳ್ದ. ನಾವೇನು ಕೊಡು ಅಂತ ಅವ್ನು ಬಾಕ್ಲಿಗೆ ಹೋಗಿರಲಿಲ್ಲ. ನಾನಿವಾಗ ರೇಷ್ಮೆ ಮಾಡ್ತಾ ಇದ್ದೀನಿ, ಉಳಿನ ಮನೆ ಇದೆ. ಉಳಿನ ಮನೆಗೆ 8 ಲಕ್ಷ ರೂಪಾಯಿ ಉಳಿನ ಮನೆಗೆ ಬಂಡವಾಳ ಹಾಕ್ಬಿಟ್ಟು ಇವನು ಇವತ್ತು ರೇಷ್ಮೆ ಇಲ್ಲದೆ ನಾವು ಕಿತ್ಕೊಂಡ್ರೆ ನಾವು ಹೆಂಗೆ ಜೀವನ ಮಾಡೋಣ? ಇವಾಗ ರೇಷ್ಮೆ ಇಲ್ಲದೆ ನಾವು ಹೆಂಗೆ ಜೀವನ ಮಾಡೋಣ? 8 ಲಕ್ಷ ರೂಪಾಯಿ ಮನೆಗೆ ಬಂಡವಾಳ ಹಾಕಿದ್ದೀನಿ, ಹಸುಗಳಿಗೆ ಹಾಕಿದ್ದೀನಿ. ನೋಡಿ ತೋಟ ನೋಡಿ, ಇವಾಗ ಇಷ್ಟು ಬಂಡವಾಳ ಹಾಕ್ಬಿಟ್ಟು ನಾವು ಎಲ್ಲಿ ಹೋಗೋಣ? ಇನ್ನೊಂದ್ಸಲ ಫ್ರೀ ಬಸ್ ಕೊಟ್ರೆ ಒಪ್ಕೊಂತೀನ? ಪ್ರಶ್ನ ಅವ್ನು ಫ್ರೀ ಅಲ್ಲ, ಫ್ರೀ ಅವ್ನು ಕೊಡು ಅಂತ ನಾವೇನು ಕೇಳಿಲ್ಲ. ನಾವೇನು ಬಸ್ಕೇನ ದಿನ ಏನು ಮೇಕಪ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ನಾವು ರೈತರು, ನಾವು ಹಾಲು ಕರಿತೀವಿ ಸ್ವಾಮಿ, ಹಾಲು ಕರಿತ ನಾವು ಜೀವನ ಮಾಡ್ತಾ ಇದೀವಿ. ದಿನ ಮೇಕಪ್ ಹಾಕೊಂಡು ದಿನ ಟೂರ್ ಮಾಡೋರಲ್ಲ ನಾವು ರೈತರು. ನಾವು ಟೂರ್ ಮಾಡ್ತಾ ಇಲ್ಲ ದಿನ ಫ್ರೀ ಬಸ್ ಮಾಡೋಕ್ಕೆ. ನಾವು ಮಾಡ್ದ ರೇಷ್ಮೆ ಕೆಲಸ ಮಾಡ್ತಾ ಇದೀವಿ, ಹಾಲು ಕರಿತಾ ಇದೀವಿ. 8 ಲಕ್ಷ ರೂಪಾಯಿ. ನೀವು ಹಿಂಗೆ ಪ್ರಶ್ನೆ ಕೇಳಿದ್ರು ಏನಂತಾರೆ ಗೊತ್ತೇನಂಟಿ? ನೀವು ರೈತರು ಮಕ್ಕಳೇ ಅಲ್ಲ, ರೈತರೇ ಅಲ್ಲ ನೀವು ಅಂತಾರೆ. ರೈತರಲ್ಲ ಅಂತ ಅವನು, ರೈತರಲ್ಲ ಅನ್ನಕ್ಕೆ ಅವನು ಮಕ್ಳುಗಳು ಐಡೆಂಟಿ ಕಾರ್ಡ್ ಹಾಕೊಂಡ್ತಾರೆ. ಆ ಥರ ರೈತರು ಅಂತ ಅವ್ನು ಐಡೆಂಟಿ ಕಾರ್ಡ್ ಮಾಡಿ ಕೊಟ್ಬಿಟ್ಟು ನಾವು ಕತ್ಕೊಂಡ್ತಿರ್ತೀವಿ. ಯಾರು ರೈತರಲ್ಲ ಅಂತ ಯಾಕೆ ಸ್ವಾಮಿ ಹೇಳೋದವ್ರು? ರೈತರಲ್ಲ ಅಂತ ಹೆಂಗೆ ಹೇಳ್ತಾರೆ? ಅಲ್ಲ, ಎಷ್ಟು ಜನ ಇದ್ದೀರಿ ನೀವೆಲ್ಲ? ನೀವು ಏನಾದ್ರು ಹೋರಾಟ ಮಾಡ್ಬೇಕು ಅಂದ್ರೆ ಬರೀ ಒಂದು 100, 200, 1000 ಜನ ಕಾಣಿಸ್ಕೊಳ್ತೀರಿ. ಬರ್ರಿ ಮನೆಯಿಂದ ಇಬ್ಬಿಬ್ರು ಬರ್ರಿ, ಅವಾಗ ಬಾಯಿ ಮುಚ್ಕೊಂಡು ಇದಕ್ಕೆ ಬೈರ್ಬಂಗ್ಲ ಪಂಚಾಯತಿಗೆ ಬರ್ಲಿ, 1000 ಜನ ಇದ್ದೇವೆ ನಾವು. ಇವಾಗ ನಾವು ಒಂದು ಅಜ್ಜಿ ಅದ ಮನೆಯಲ್ಲಿ. ಇವಾಗ ಅವನು ಫ್ಯಾಕ್ಟ್ರಿಗೆ ದುಡ್ಡು ಕೊಡ್ತೀನಿ ಅಂತ ನಾನು ಫ್ಯಾಕ್ಟ್ರಿಗೆ ಹೋದ್ರೆ ಅಜ್ಜಿ ಏನು ಮಾಡೋದು ಮನೆಯಲ್ಲಿ? ಅಜ್ಜಿಗೆ 90 ವರ್ಷ ಆಗಿದೆ. ಅಜ್ಜಿಗೆ ಊಟ ನಾಷ್ಟ ತಿಂಡಿ ಎಲ್ಲ ಮಾಡಬೇಕು ನಾವು. ಅವ್ನು 8 ಗಂಟೆಗೆ ನಾನು ಬ್ಯಾಗ್ ಹಾಕೊಂಡು ಇಷ್ಟು ಊಟದ ಬಾಕ್ಸ್ ತಗೊಂಡು ನಾನು ಫ್ಯಾಕ್ಟ್ರಿಗೆ ಹೊಂಟೋದ್ರೆ ಅಜ್ಜಿನ ಏನು ಮಾಡೋದು? ಅಜ್ಜಿ ನಮ್ಮ ತಾತ್ಕಾಲದಿಂದ ಮಗುವಿಂದ ನಮ್ಮ ಜನ ಸಾಕಿ. ನೀವು ಹಳ್ಳಿಯರು ಅಂದ್ರೆ ನಿಮ್ದೊಂದು ಹಳ್ಳಿ ಒಪ್ಕೊಂತಿಲ್ಲ, ಬೇರೆ ಹಳ್ಳಿಯವರೆಲ್ಲ ಒಪ್ಕೊಂಡಿದಾರಂತಲ್ಲ? ಯಾವ ಹಳ್ಳಿನೂ ಒಪ್ಪಿಲ್ಲ. ಒಂದು ಊರಲ್ಲಿ ಒಬ್ರು ಒಪ್ಕೊಬಿಟ್ರೆ ಆಯ್ತದೆ ಸ್ವಾಮಿ. 20 ಹಳ್ಳಿಲೂ ಅಜ್ಜಿನ ಏನು ಮಾಡೋದು ನಾವು ಇವಾಗ? ಅಜ್ಜಿ ನಮ್ದು ಚಿಕ್ಕದ್ರಿಂದ ಚೆನ್ನಾಗಿ ಸಾಕಿದಾರ ತಾನೆ. ಇವಾಗ ಅವ್ರು ಕಟ್ಟಿರೋ ದನ ಕರ ಎಲ್ಲಿ ಕರ್ಕೊಂಡು ಹೋಗ್ತೀರಿ? ಹಸ್ಗಳು ಏನು ಮಾಡೋದು? ನಮ್ಮ ಮನೇಲಿ 8 ಹಸ್ಕೊಳವೆ. ರೇಷ್ಮೆ ಅದೇ ನೋಡಿ 8 ಲಕ್ಷ ರೂಪಾಯಿ ಹಾಕಿ ಬಂಡವಾಳ ಹಾಕಿ ಮನೆ ಕಟ್ಸಿದೀನಿ. ಮನೆಗೆ ಯಾರು ಇವಾಗ ಬಂಡವಾಳ ಕೊಡೋರು? ಇವಾಗ ನಾವು ಈ ಸುಷ್ಟು ವೃದ್ಧಿ ಮಾಡ್ಕೊಂಡಿರೋದು ಯಾಕೆ ಅನ್ಯಾಯ ಮಾಡ್ತಾರೆ? ಎಷ್ಟು ಜನ ಮಕ್ಳು ಆಂಟಿ? ನಮ್ಗೆ 2 ಮಕ್ಳವ್ರೆ. ಎಷ್ಟು ಎಕರೆ ಐತೆ ಆಂಟಿ? ನಮ್ಗೆ 4 ಎಕರೆ ಇದೆ. ಒಬ್ಬ ಅಂಗವಿಕಲ ಹುಡುಗ ಅವನು ಇರೋದು ಹೇಳ್ಬೇಕು ನಾವು, ಸುಳ್ಳು ಗಿಳ್ಳು ಹೇಳಲ್ಲ. ಇವಾಗ ಅಂಗವಿಕಲ ಹುಡುಗನ್ನ ನಾವೆಲ್ಲ ಆಚೆ ಕಡೆ ಬಿಟ್ಟು ಹೋಗಾಯ್ತಾ ಇಲ್ಲ. ಇವಾಗ ಹುಲ್ಲು ನಮ್ಮ ಮನೆಯವರು ಅಜ್ಜಿ ನೋಡ್ಕೊ, ಹುಡುಗನ್ ನೋಡ್ಕೊ ಅಂತ ಹುಲ್ ತಂದಕ್ಕೆ ನನ್ನ ಮಗ ಕಾಲೇಜ್ಗೆ ಹೋಯ್ತಾನೆ. ಅಲ್ಲಿಗೆ ಒಂದು 20-25 ಕೋಟಿನೋ ಕೊಡ್ತೀವಿ ಅಂತಾರೆ. ಅವ್ನು 50 ಕೋಟಿ ಕೊಟ್ಟರು ಕೊಡಲ್ಲ ನಾವು. 50 ಕೋಟಿ ಕೊಟ್ಟರು ಒಂದು ದುಡ್ಡು ಅನ್ಕೆ. ಇವಾಗ ಒಂದು ರೇಷ್ಮೆ ಒಂದು ನಮ್ಮನೆ ಸೊಪ್ಪು ತಂದು ಹಾಕ್ತಾರೆ. ನಾವು ಒಂದು ಗಳಿಗೆ ಸೊಪ್ಪು ಹೋಗಿತೀವಿ, ತಂದು ಹಾಕ್ತೀವಿ. ತಿಂಗಳಿಗೆ 50,000 ರೂಪಾಯಿ ಉಳಿನಲ್ಲಿ ಬರ್ತದೆ. ಹಾಲಲ್ಲಿ 2 ಬಿಲ್ಲಿಗೆ 50,000 ಬರ್ತದೆ. 1 ಲಕ್ಷ ಆದಾಯ, 25,000 ಖರ್ಚಾಗ್ಲಿ, ಇನ್ನು 75,000 ಉಳಿದ. ನಾನು ಇದೇ ಕೇಳೋದು ಕಣಂಟಿ. ಈಗ 4 ಜನ ಮಕ್ಕಳು, ನಿಮಗೆ 4 ಜನ ಮಕ್ಳು ಅನ್ಕೊಳ್ಳಿ, 2 ಎಕರೆ ಐತೆ. ಅಲ್ಲಿಗೆ ಒಂದು 10 ಕೋಟಿನ 15 ಕೋಟಿ ತನಕನೇ ಹೋದ್ರು. 15 ಕೋಟಿ ಒಬ್ಬೊಬ್ಬ ಮಗಂಗೆ 7 ಕೋಟಿನ ಕೊಟ್ರಿ. ಅವ್ರ ಮಕ್ಳು ಅವ್ರು ಡಿವೈಡ್ ಮಾಡ್ಕೊಂಡ್ರು, ಬಾಡಿಗೆ ಮನೆ ಮಾಡ್ಕೊಂಡ್ರು. ಮುಂದಕ್ಕೆ ಏನ್ ಜೀವನ? ಕೈಯಲ್ಲಿ ಕಸಬ್ ಗೊತ್ತಿಲ್ಲ, ನಿಮಗೆ ಗೊತ್ತಿರದೆ ಇಲ್ಲಿ ದುಡಿಮೆ ಮಾಡೋದು. ನಾವು ಒಂದ್ ಇಡೀ ಭೂಮಿ ಕೊಡ್ಬೇಕಲ್ಲ ಅವನು ತಗೊಳಕ್ಕೆ. ಜನ ಬಿಟ್ಟು ಬರ್ಬೇಕು, ದನ ಬಿಟ್ಟು ಬರ್ಬೇಕು, ಮರ್ಯಾದೆ ಬಿಟ್ಟು ಬರ್ಬೇಕು, ಊರ್ ಬಿಟ್ಟು ಬರ್ಬೇಕು. ಏನ್ ಮಾಡ್ತೀರಾ? ನಾವೇನು ಮಾಡಲ್ಲ. ಅವ್ನು ಬರಕ್ ಭೂಮಿ ಬಿಟ್ಟಿರ್ತಾನೆ. ನಾವು ಭೂಮಿ ಇಟ್ಟಿರ್ತಾನೆ ಅವ್ನು ಬರಕ್ಕೆ. ನಾವು ಪ್ರಾಣ ಬಿಟ್ರು 50 ವರ್ಷ ಆದ್ಮೇಲೆ ಯಾರು ಕರ್ಕೋತಾರೆ? 50 ವರ್ಷ ಆದ್ಮೇಲೆ ನೋಡು, ನಮ್ದು 1 ಎಕರೆ ಅಷ್ಟೇ ಆಸ್ತಿ ಇರೋದು. ನಮ್ಮ ತಮ್ಮನ ಹೊಲದಲ್ಲಿ 10 ಕುಂಟೆ ಹುಲ್ಲಾಕೊಂಡು ನಾವು 3 ಹಸುಗಳು ಕಟ್ಕೊಂಡು 25 ವರ್ಷದಿಂದ ನಾವು ಹಾಲು ಹಾಕ್ತಾ ಇದ್ದೀವಿ. 25 ವರ್ಷದಿಂದ ಹಾಲು ಹಾಕ್ತಾ ಇದ್ದೀವಿ. ನಮ್ದು 1 ಎಕರೆ ಹೊಲದಲ್ಲಿ ನಾವು ರಾಗಿ ಬೆಳ್ಕೊತೀವಿ, ದನಿಗೆ ಕಡ್ಡಿ ಪಡ್ಡಿ ಚೆಲ್ಕೋತೀವಿ. ಈ 1 ಎಕರೆಯಲ್ಲಿ ಅವನು 2 ಕೋಟಿ ಕೊಟ್ಬಿಟ್ರೆ 1 ವರ್ಷಕ್ಕೆ ನಮ್ಮ ಮಕ್ಕಳು ಕೊಡು ಅಂತ ನಮ್ಗೆ ಟಾರ್ಚರ್ ಕೊಟ್ಟು ಕಿತ್ಕೊಬಿಡ್ತಾರೆ. ಆವಾಗ ನಮ್ಗೆ 50 ವರ್ಷ ಆಗದೆ ಯಾರು ಕರ್ಕೋತಾರೆ ಕೆಲಸಕ್ಕೆ? ಫ್ಯಾಕ್ಟ್ರಿ ಕರ್ಕೋತಾರ? 50 ವರ್ಷ ಆಗದೆ ಹೋಗಮ್ಮ ನಿನಗೆ ಸತ್ತೋದ್ರೆ ಎಲ್ಲಿ ತಂದು ಕೊಡೋಣ, ಇನ್ಸೂರೆನ್ಸ್ ಕಟ್ಟಬೇಕು 2 ಲಕ್ಷ 10 ಕೋಟಿ ಅಂತಾರೆ. ಆವಾಗ ನಮ್ನ ಯಾರು ಕೆಲಸಕ್ಕೆ ಕರ್ಕೋತಾರೆ? ಇದನ್ನೆಲ್ಲ ಕೇಳಕ್ಕೆ ನೀವು MLA ಬಂದ್ರ? ಕರ್ಕೋತಾರೆ. MLA ಬಂದ್ರ? ಇಷ್ಟು ದಿನ 1.5 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ಒಂದು ಯಾರೇ ಆಗ್ಲಿ ಓಟ್ ಕೇಳಕ್ ಮಾತ್ರ ಬಂದಿದ್ರು. ಸ್ವಾಮಿ ನಮ್ಮ ಉಳಿಸಿ, ನಮ್ಮ ಬದುಕು ಉಳಿಸಿ, ನಮ್ಮ ಗಂಡದೇನು ಉಳಿಸಿ ಅಂತ ಹಿಂಗೆ ತಾಲಿ ತೋರಿಸಿದ್ರು. ಇವಾಗ ತಾಲಿ ಕಿತ್ಕೊಳಕ್ ಬಂದಿದ್ದಾರೆ. ನಮ್ಮ ಮಕ್ಳಿಗೆ ಕುಡಿಯೋದು ಕಲಿಸ್ತಾರೆ, ದುಡ್ಡು ಸಿಕ್ಕಿದ್ರೆ ಕುಡಿತಾರೆ, ಕಾರ್ ತಗೋತಾರೆ, ಒಂದು ಆಕ್ಸಿಡೆಂಟ್ ಮಾಡ್ತಾರೆ, ಏನೋ ಒಂದು ವ್ಯವಹಾರ ಮಾಡ್ತಾರೆ. ಇವಾಗ ಯಾಕೆ ಬಂದ್ರು? ಇವಾಗ ಅವರೇ ತಾನೇ 2,000 ಕೊಡ್ತೀನಿ ಭಾಗ್ಯ ಜ್ಯೋತಿ. ಏನು ಭಾಗ್ಯ ಜ್ಯೋತಿ? ಅವಾಗಿಂದ ಲೈಟ್ ಕಮ್ಮಿ ಕಟ್ತಾ ಇರ್ಲಿಲ್ವೇ? ಅವ್ನು ಅವಾಗಿಂದ ಕಟ್ಟಿಲ್ವೇ? ನಾವು ಕೊಟ್ಟೆ ಕೊಡ್ತೀವಿ, ನಾವು ಮಾಡೇ ಮಾಡ್ತೀವಿ. ಅವ್ನು ಬಂದ ನಮ್ಮ ಬಾಕ್ಲಿಗೆ ನಾವು ಹೋಗಿಲ್ಲ. ನಾವು ಯಾವ ಉದಾಹರಣೆಗೂ ಅವ್ನು ಬಗ್ಗಲ್ಲ. ಇನ್ ಯಾವ್ದಾರು ಪಕ್ಷದವ್ರು ಬಂದು ನಿಮಗೆ ಅದ್ ಫ್ರೀ ಕೊಡ್ತೀವಿ, ಇದ್ ಫ್ರೀ ಕೊಡ್ತೀವಿ ಅಂದ್ರೆ ಏನು ಬಂದಿರಿ ಸ್ವಾಮಿ? ಕುಮಾರಸ್ವಾಮಿ ಏನ ಮಾಡಿರಿ, ಯಡಿಯೂರಪ್ಪನ ಮಾಡಿರಿ, ಮುಖ್ಯಮಂತ್ರಿ ಯಾರೇ ಮಾಡಿರ್ಲಿ,
ಅವ್ರು ಯಾರೇ ಬಂದ್ರು ಅವಕಾಶ ಕೊಡೋಲ್ಲ ನಾವು ಅವಕಾಶನ್ಗೆ. ಒಂದಿಡೀ ಭೂಮಿ ತಗೊಳಕ್ ಆಯ್ತಾ ಇಲ್ಲ ಅವನೇ. ಒಂದೇ ಒಂದು ಭೂಮಿ ತಗೊಳಕ್ಕೆ ಯಾವ್ದು ಯಾರೇ ಮಾಡಿರ್ಬೋದು, ನಮ್ಗೆ ಬೇಕಾಗಿಲ್ಲ ಅದು. ನಮ್ಗೆ ಯಾರೇ ಅಕ್ಯುಪೇಷನ್ ಮಾಡಿದ್ರು ನಮ್ಗೆ ಬೇಕಾಗಿಲ್ಲ. ನಮ್ಮ ಭೂಮಿಗೆ ನಾವು ಯಾರಿಗೂ ಬಿಟ್ಕೊಡಲ್ಲ. ನಾವು ಪ್ರಾಣ ಬಿಟ್ರು ಒಂದಿಡೀ ಭೂಮಿ ಕೊಡಕ್ಕಾಗಲ್ಲ. ಯಾಕೆ ಕೊಡ್ಬೇಕು ನಾವು? ಅವ್ರ ತಾತ ಕೊಟ್ಟಿದ್ರ, ಅವರ ಅಜ್ಜಿ ಕೊಟ್ಟಿದ್ರ, ನಮ್ಮ ಸೊತ್ತು. ನಮ್ಮ ತಾತ ಮುತ್ತಾತನಿಂದ 106 ವರ್ಷದಿಂದ ಇಟ್ಟು ಬಾಳಿ ಬದುಕಿ ನಾವು ಜೀವ ಬಿಡ್ಬೇಕು ಇಲ್ಲೇನೆ. ನಮ್ಮ ತಾತಿನ ಸಮಾಧಿ ಇದೆ, ಅಜ್ಜಿ ಸಮಾಧಿ ಇದೆ. ನಿಮ್ಮೂರ್ ಕಡೆಯವರೇ MLA, ನಿಮ್ಮೂರ್ ಕಡೆಯವರೇ ಮುಖ್ಯಮಂತ್ರಿಗಳೆಲ್ಲರೂ ಬೇರೆ ಊರಿನ ರೈತರನ್ನೆಲ್ಲ ಉದ್ಧಾರ ಮಾಡ್ತೀವಿ ಅಂತಾರೆ. ಅವರಲ್ಲ ಸ್ವಾಮಿ, ಅವರು ಎಲೆಕ್ಷನ್ ಗೆದ್ಬಿಟ್ಟೋದ್ರು. ಅವ್ರು ಕೂತವ್ರೆ. ಮಧ್ಯ ಬಿಟ್ಟವ್ರಲ್ಲ ಚೇಳಗಳಿಂದಾನೇ ಇಷ್ಟೆಲ್ಲ ಅವಕಾಶ ಇರೋದು. ಚೇಳಗಳು ಬಿಟ್ಟವ್ರಲ್ಲ MLAಗಳು ಆಗವ್ರು. ಅವ್ರಿಗೂ ಮಾನವೀಯತೆ ಇದೆ. ಅವರು ಹಳ್ಳಿ ರೈತರ ಮಕ್ಕಳನ್ನೇ. ಅವ್ರೇನು ಬಂದು ಶಾಸಕರು ಬಂದು ಏನು ಕೇಳ್ತಾ ಇಲ್ಲ. ಈ ಚೇಳಗಳು ಬಿಟ್ಟವ್ರಲ್ಲ, ಚೇಳಗಳು ಎದುರಿಸೋದು. ನಮ್ಮ ಮಧ್ಯ ಕೊಟ್ಬಿಡ್ತೀವಿ, ಸುತ್ತ ನಿಮ್ದು ಮಧ್ಯ ಹೇಳ್ಕೊತಲ್ಲ, ಏನು ಮಾಡ್ತೀಯಾ? ನಾವು ಕೊಟ್ಬಿಡು. ಏನಂತಾರೆ ನಾವೆಲ್ಲ ಸುತ್ತ ಕೊಟ್ಕೊಡ್ತೀವಿ. ಒಂದು 10 ಜನ ಕೊಡೋದು ಊರಲ್ಲಿ. ಅದ್ರ ಮಧ್ಯ ಒಂದು ಉಳಿಸ್ಕೊಳ್ಳೋದು. ನಿಮ್ಗೆ ನಾಳೆ ದಿನ ತೊಂದರೆ ಕೊಡ್ತಾರೆ ಅಂತ ಎದುರಿಸೋದು. ಏನು ತೊಂದರೆ ಕೊಡೋಕ್ಕಾಯ್ತದೆ? ಮುಂಜಾನೆ ತೆಗಿತಾನೆ, ತೆಗೆದು ಬಿಡ್ರಿ. ನಮ್ಮ ಭೂಮಿ ತೆಗಿತಾನೆ, ಭೂಮಿ ಕಿತ್ಕೊಳಕ್ ಬರೋ ಜೀವನ ತೆಗೆದು ಬಿಡ್ರಿ. ಏನು ಇವತ್ತು ಹೋಗೋ ಭೂಮಿ ನಾಳೆ ಹೋಗ್ಲಿ ನೋಡ್ರಿ. ನಾಳೆ ಹೋಯ್ತಾನೆ ಜೀವ, ಇವತ್ತೇ ಹೋಗ್ಲಿ ಬಿಡ್ರಿ. ಏನು ಯಾವ ಜೀವಕ್ಕೆ ಯಾರ ಭಯ ಅದ್ರವರು? ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಬಿಟ್ರು ನಮ್ಮ ಜಮೀನು ಒಂದು ಇಂಚು ಬಿಡಲ್ಲ. ಗ್ಯಾರಂಟಿ ಶುರು ಮಾಡಿದಿದ್ದಲ್ಲ ಭೂಮಿ ಕೊಡ್ರಿ ಅಂತ. ಭೂಮಿ ಕೊಡ್ರಿ ಅಂತ ಯಾರೋ ಕುಮಾರಸ್ವಾಮಿ ಮಾಡ್ಬಿಟ್ರು ಅಂತಾರೆ. ಕುಮಾರಸ್ವಾಮಿಗೆ ಬಂದ್ರು ಹಿಂಗೆ ನಾವು ಕೊಡಲ್ಲ ಅಂತ ಹೇಳ್ದ. ಅವರು ಬಿಟ್ಟಾಕಿದ್ರು. ಇವರು ಬಂದು ಇವಾಗ ಅಕ್ಯುಪೇಷನ್ ಮಾಡ್ತೀವಿ, ನಾವು ದುಡ್ಡು ಹಾಕ್ಬಿಡ್ತೀವಿ. ಯಾರು ದುಡ್ಡು ಹಾಕ್ತಾನೆ? ಅವ್ನ ಅಕೌಂಟ್ಗೆ ಒಂದು ಬಾಕ್ಲಿಗೆ ಹೋಗಿದ್ದೆ ದುಡ್ಡು ಹಾಕು ಅಂತ. ನಮ್ಮ ಭೂಮಿ ಕೊಡ್ತೀವಿ, ಬಾರಪ್ಪ ದುಡ್ಡು ಹಾಕು ಅಂತ ಅಕೌಂಟ್ ಕೊಡಕ್ಕೆ ಹೋಗಿದ್ವಿ. ಯಾವ ಥರ ದುಡ್ಡು ಹಾಕ್ತಾರೆ ಅಕೌಂಟ್ಗಲ್ಲಿ? ಯಾವ ಥರ ದುಡ್ಡು ಹಾಕ್ತಾನೆ ಹೇಳ್ರಿ ನೀವು?